ಶ್ರೀಮನ್ ಮಹಾಭಾರತದ ಮಹಿಮೆಯನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಲ್ಲಿ ಹಾಗೂ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋಃ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ನಿರ್ಣಯವಾದ ಸಕಲ ಶಾಸ್ತ್ರಗಳಲ್ಲಿ ಮಹಾಭಾರತ ಇದು ಹಿರಿದಾದದ್ದು. ವೇದಾದಪ್ಯುತ್ತಮಂ ಚಕ್ರೆ, ವೇದಗಳಿಗಿಂತಲೂ ಶ್ರೇಷ್ಠವಾದದ್ದು ಮಹಾಭಾರತ. ಭಗವಂತನ ಪರಿಪೂರ್ಣವಾದ ಜ್ಞಾನದಿಂದ ತಾನು ತಿಳಿದದ್ದನ್ನು ವೇದಗಳಿಗಿಂತಲೂ ಮಿಗಿಲಾಗಿ ಇಲ್ಲಿ ತುಂಬಿದ್ದಾನೆ. ಕೇವಲ ಈಶ್ವರ ಜ್ಞಾನ ದೃಷ್ಟಾರ್ಥಯುಕ್ತಾಂ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಮಹಾಭಾರತ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀಮನ್ ಮಹಾಭಾರತದ ನಾಮದ ನಿರ್ವಚನವನ್ನು ತಿಳಿದರೇನೇ ಎಲ್ಲ ಪಾಪಗಳ ಪರಿಹಾರವಾಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗಿರಬೇಕಾದರೆ ಆ ಮಹಾಭಾರತದ ಮಹಿಮೆ ಎಷ್ಟು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾವ ಮಹಾಭಾರತದ ನಾಮವನ್ನು ಕೇಳಿದರೇನೆ, ನಾಮದ ಅರ್ಥವನ್ನು ತಿಳಿದರೇನೆ ಪಾಪಗಳ ಪರಿಹಾರವಾಗ್ತದೆ ಅಂತ ಇರುವಾಗ, ಅಂತಹ ಮಹಾಭಾರತದ ಕಥೆಗಳನ್ನು, ಮಹಾಭಾರತದಲ್ಲಿ ಹೇಳಿದ ತತ್ವಗಳನ್ನು ತಿಳಿದರೆ ಪಾಪಗಳ ಪರಿಹಾರವಾಗುತ್ತೆ, ಉದ್ಧಾರವಾಗುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ಮಹಾಭಾರತದ ಖಿಲಭಾಗ ಹರಿವಂಶ ಮಹಾಪುರಾಣ ಎಂಬುದಾಗಿಯೂ ಹೇಳ್ತಾರೆ. ಇದು ಮಹಾಭಾರತದ ಒಂದು ಭಾಗ. ಆದಿಪರ್ವದಲ್ಲಿ ಎಲ್ಲ ಪರ್ವಗಳ ಬಗ್ಗೆ ಹೇಳುವಾಗ ಈ ಹರಿವಂಶದ ಬಗ್ಗೆಯೂ ವೇದವ್ಯಾಸದೇವರು ಉಲ್ಲೇಖ ಮಾಡ್ತಾರೆ. ಅನೇಕ ಕಡೆಗೆ ಈ ಹರಿವಂಶದ ಉಲ್ಲೇಖ ಇದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹರಿವಂಶದ ಅನೇಕ ವಚನಗಳ ಉದಾಹರಣೆಯನ್ನು ಅಲ್ಲಲ್ಲಿ ಮಾಡ್ತಾರೆ. ಇತಿ ಹರಿವಂಶೇಶು ಅಂತ, ಇತಿ ಭವಿಷ್ಯತ್ ಪರ್ವಣಿ ಅಂತ ಹೇಳ್ತಾರೆ. ಅಲ್ಲಲ್ಲಿ ಈ ಹರಿವಂಶದ ಅನೇಕ ಶ್ಲೋಕಗಳನ್ನು, ಅನೇಕ ಪ್ರಮೇಯಗಳನ್ನು ಅಲ್ಲಲ್ಲಿ ಉದಾಹರಣೆ ಮಾಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಅಂತಹ ಹರಿವಂಶ ಅನೇಕ ದೋಷಗಳ ಪರಿಹಾರಕ್ಕಾಗಿ ಈ ಹರಿವಂಶದ ಶ್ರವಣವನ್ನು ಮಾಡಬೇಕು ಅಂತ ಹರಿವಂಶದಲ್ಲಿ ಹೇಳುವುದಲ್ಲದೆ ಬೇರೆ ಜ್ಯೋತಿಷ್ಯ ಗ್ರಂಥಗಳಲ್ಲಿಯೂ ಕೂಡ ಬೃಹತ್ಪಾರಾಶರ ಹೋರಾಶಾಸ್ತ್ರ, ಮಂತ್ರಮಹಾರಣವ, ವೃದ್ಧ ಸೂರ್ಯಾರ್ಣವ ಮೊದಲಾದ ಅನೇಕ ಗ್ರಂಥಗಳು ಕೂಡ ಶ್ರೇಷ್ಠವಾದ ಸಂತಾನದ ಪ್ರಾಪ್ತಿಗೆ, ಸಂತಾನ ಪ್ರತಿಬಂಧಕ ದೋಷಗಳ ಪರಿಹಾರಕ್ಕೆ ಬೇರೆ ಬೇರೆ ಜಪ, ಹೋಮ, ಹವನಗಳನ್ನು ಹೇಳುವುದರ ಜೊತೆಗೆ ಹರಿವಂಶದ ಶ್ರವಣವನ್ನು ವಿಧಾನ ಮಾಡಿವೆ. ಅಂತಹ ಸಾಕ್ಷಾತ್ ವೇದವ್ಯಾಸದೇವರಿಂದ ರಚಿತವಾದಂತಹ ದಿವ್ಯವಾದ ಶ್ರೇಷ್ಠವಾದ ಗ್ರಂಥ ಈ ಹರಿವಂಶ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿವಂಶದ ಮಾಹಾತ್ಮ್ಯವನ್ನು ಮೊದಲಿಗೆ ತಿಳಿಸ್ತಾರೆ. ಸರ್ವೋತ್ತಮನಾದ ಗ್ರಂಥ ಪ್ರತಿಪಾದ್ಯನಾದಂತಹ ನಾರಾಯಣ, ಆ ನಾರಾಯಣನ ಪಾದಕಮಲಗಳಿಗೆರಗಿ ಗ್ರಂಥಕರ್ತೃಗಳಾದಂತಹ ಉಪದೇಶ ಮಾಡಿದ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡಿ
ಆನಂತರದಲ್ಲಿ ದೇವಿ ಮಹಾಲಕ್ಷ್ಮೀ ದೇವಿ ವಾಂಗ್ಮನಸ ದೇವತೆ. ಯಾವ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಮಾತ್ರ ವೇದವ್ಯಾಸ ದೇವರ ವಾಣಿಯ ಭಾವವನ್ನು ತಿಳಿಯುವುದಕ್ಕೆ ಸಾಧ್ಯ. ಅಂತಹ ಮಹಾಲಕ್ಷ್ಮೀ ದೇವಿಯ ನಮನವನ್ನು ಮಾಡಿ ಆ ನಂತರದಲ್ಲಿ ನರೋತ್ತಮರಾದ ಜೀವೋತ್ತಮರಾದಂತಹ ವಾಯುದೇವರು, ಶುದ್ಧವಾದ ತತ್ವಜ್ಞಾನವನ್ನು ನೀಡುವ ವಾಯುದೇವರು, ಆಮೇಲೆ ಸರಸ್ವತಿ, ಆನಂತರ ನರ, ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಯೂ ಆದ ಪೌರುಷೇಯ ಗ್ರಂಥಗಳ ಜ್ಞಾನವನ್ನು ನೀಡುವ, ಪಾಠ ಪ್ರವಚನಗಳನ್ನು ಮಾಡುವ ಶಕ್ತಿಯನ್ನು ಕೊಡುವಂತಹ ಶೇಷದೇವರ ಅವತಾರನಾದ ನರ, ಪರಮಾತ್ಮನ ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾಗಿರುವಂತಹ ನರ. ವಿಷ್ಣೋರ್ ವಾಯೋರನಂತಸ್ಯ ತ್ರಿಭಿರಂಶೈರ್ ನರಸ್ಮೃತಃ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಪರಮಾತ್ಮನ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ, ಸ್ವಯಂ ಶೇಷಾವತಾರ ನರ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ಅಂತಹ ನರನ ಸ್ಮರಣೆಯನ್ನು ಮಾಡಿ ಅವನಿಗೆ ನಮಸ್ಕಾರಗಳನ್ನು ಮಾಡಿ ಸೂತಾಚಾರ್ಯರು ಈ ಸೌತಿಗಳು ಉಗ್ರಶ್ರವ ಅವರು ಶೌನಕರಿಗೆ ಉಪದೇಶವನ್ನು ಮಾಡ್ತಾರೆ. ವೈಶಂಪಾಯನರು ಜನಮೇಜಯನಿಗೆ ಇದನ್ನು ತಿಳಿಸಿಕೊಡ್ತಾರೆ. ವೇದವ್ಯಾಸದೇವರ ಸ್ಮರಣೆಯನ್ನು ಹರಿವಂಶದ ಪ್ರಾರಂಭದಲ್ಲಿಯೂ ಹರಿವಂಶ ಮಾಹಾತ್ಮ್ಯದ ಪ್ರಾರಂಭದಲ್ಲಿಯೂ ಕೂಡ ಮಾಡ್ತಾರೆ. ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ವೇದವ್ಯಾಸದೇವರ ಅನುಗ್ರಹ ಎಷ್ಟು ದೊಡ್ಡದು ಅಂತ. ಇವತ್ತು ಪ್ರಪಂಚದ ಎಲ್ಲ ವಾಂಗ್ಮಯವಾದ ಅಮೃತ ಅದು ವೇದವ್ಯಾಸದೇವರಿಂದ ಬಂದದ್ದು. ವೇದಗಳನ್ನು ವಿಭಾಗ ಮಾಡಿ ಉಪದೇಶ ಮಾಡಿ ಕೊಟ್ಟರು. ವೇದಗಳ ಪ್ರವರ್ತನೆ ಮಾಡುವುದಕ್ಕೆ ತಮ್ಮ ಶಿಷ್ಯರನ್ನು ಸಿದ್ಧಪಡಿಸಿದರು. ವೇದಾರ್ಥ ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದರು. ಯುಕ್ತಿಗಳಿಂದ ವೇದಾರ್ಥದ ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳು, ದೃಷ್ಟಾಂತಗಳ ಮೂಲಕ ವೇದಾರ್ಥಗಳ ನಿರ್ಣಯವನ್ನು ಮಾಡುವ, ವೇದಾರ್ಥಗಳ ಪೋಷಣೆಯನ್ನು ಮಾಡುವ, ತಿಳಿ ಹೇಳುವ ಇತಿಹಾಸ ಪುರಾಣಗಳ ನಿರ್ಮಾಣವನ್ನು ಮಾಡಿದರು. ಸ್ವಯಂ ಎಲ್ಲರ ಹೃದಯದೊಳಗೂ ಇದ್ದು ಹೃದಯಸ್ಥೋ ಬಾದರಾಯಣ, ಹೃದಯದೊಳಗಿದ್ದು ಆ ವೇದಗಳ ಜ್ಞಾನ ಆಗುವಂತೆ ಅನುಗ್ರಹ ಮಾಡಿದರು. ಗುರುಗಳಲ್ಲಿದ್ದು ಉಪದೇಶ ಮಾಡಿಸುವವರು ಇವರೇ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ. ಗುರುಗಳಲ್ಲಿದ್ದು ಜ್ಞಾನೋಪದೇಶವನ್ನು ಮಾಡುವವರು, ಹೃದಯದಲ್ಲಿದ್ದು ಜ್ಞಾನೋದಯವಾಗುವಂತೆ ಮಾಡುವವರು, ಗ್ರಂಥಗಳ ರಚನೆ ಮಾಡಿಕೊಟ್ಟವರು, ವೇದಗಳ ಪ್ರವರ್ತನೆ ಮಾಡಿದವರು, ಜಗದ್ಗುರುಣಾಂ ಗುರು ಮಂಜಸೈವ ಅಂತ ಹೇಳಿದ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿ ಈ ಒಂದು ಪರಂಪರೆಯನ್ನು ಪ್ರವರ್ತನ ಮಾಡಿದವರು. ಒಂದೇ ಎರಡೇ ವೇದವ್ಯಾಸದೇವರು ಮಾಡಿದಂತಹ ಅನುಗ್ರಹ ಅಪಾರವಾದದ್ದು. ಅವರು ಮಾಡಿದ ಉಪದೇಶಾಮೃತವನ್ನೇ ಇವತ್ತು ಇಡೀ ಪ್ರಪಂಚ ಸವಿದು ಜ್ಞಾನವನ್ನು ಪಡೆಯುತ್ತೆ. ಜ್ಞಾನದಿಂದ ಉದ್ಧಾರ ಆಗಬೇಕು, ವೇದವ್ಯಾಸದೇವರಿಗೆ ಶರಣ ಹೋಗಬೇಕು. ವೇದವ್ಯಾಸದೇವರು ಮಾಡಿದ ಗ್ರಂಥಗಳಿಗೆ ಶರಣ ಹೋಗಬೇಕು. ಮಹಾಭಾರತ ಭಾಗವತಾದಿಗಳಿಗೆ ಶರಣ ಹೋಗಬೇಕು. ಬೇರೆ ಗತಿ ಇಲ್ಲ ಅನ್ನುವ ರೀತಿಯಲ್ಲಿ ಭಗವಂತ ಜಗತ್ತಿನ ಸೃಷ್ಟಿಯನ್ನು ಮಾತ್ರ ಮಾಡಿ ತಾನು ಹುಟ್ಟಿಸಿದ ಜೀವರಾಶಿಗಳ ಉದ್ಧಾರಕ್ಕೆ ದಾರಿಯನ್ನು ತೋರದೆ ಅವರನ್ನು ಕತ್ತಲೆಯಲ್ಲಿ ಹಾಗೇ ಬಿಟ್ಟು ನನ್ನ ಕೆಲಸ ಆಯಿತು ಸೃಷ್ಟಿ ಮಾಡಿ, ಮುಂದಿನದು ನಿಮ್ಮದು ಅಂತ ಹೇಳದಂತೆ ಜ್ಞಾನವನ್ನು ನೀಡಿ ಈ ಸಂಸಾರವನ್ನು ಕಳೆದುಕೊಂಡು ಶಾಶ್ವತವಾದ ಮೋಕ್ಷವನ್ನು ಹೊಂದುವುದಕ್ಕೆ ಬೇಕಾದ ತತ್ವಜ್ಞಾನವನ್ನು ಕರುಣೆಯಿಂದ ನೀಡಿದ ಮಹಾನುಭಾವ ವೇದವ್ಯಾಸದೇವರು ಎಂಬುದಾಗಿ ಆ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡುತ್ತಾರೆ. ಅಜ್ಞಾನದ ಕತ್ತಲೆಯಿಂದ ಕುರುಡರಾದ ನಮಗೆ ಉತ್ತಮವಾದ ದಿವ್ಯ ದೃಷ್ಟಿಯನ್ನು ಕೊಟ್ಟು ಜ್ಞಾನವನ್ನು ನೀಡುವವರೇ ಗುರುಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಸಕಲ ಜಗದ್ಗುರುಗಳಾದಂತಹ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ.